ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ನಮಸ್ತೆ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ಶಿಕ್ಷಕರ ನೇಮಕಾತಿಗೆ ಮತ್ತೆ ನೇಮಕಾತಿ ವಿಧಾನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತೆ ಹುದ್ದೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಮಾಹಿತಿಗಳನ್ನ ಶೇರ್ ಮಾಡಬೇಕು ಅಂತೇಳಿ ಅನಿಸ್ತು. ಯಾಕಂದ್ರೆ ತುಂಬಾ ಆಸ್ಪಿರೆಂಟ್ ಈಗೇನು ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಮಧು ಬಂಗಾರಪ್ಪನವರು ಏನ್ ಪಾತ್ರ ನಿನ್ನೆ ದಿನ ಒಂದು ಆ ವಿಜಯವಾಣಿ ಸಂದರ್ಶನದಲ್ಲಿ ಹೇಳಿದಾರಲ್ಲ. ಸೊ 12,000 ಶಿಕ್ಷಕರನ್ನು ನಾವು ಜನವರಿಯಲ್ಲಿ ತುಂಬ್ತೀವಿ ಅಂತ ಹೇಳಿದರೆ ಜನವರಿ ತುಂಬಬಹುದು, ಅಥವಾ ತಪ್ಪಿದ್ರೆ ಬೈ ಚಾನ್ಸ್ ಏನಾದ್ರು ಮಿಸ್ ಆದ್ರೆ ಆ ಫೆಬ್ರವರಿಗೆ ಏನ್ ಪಾತ್ರ ಖಂಡಿತ ಕರ್ನಾಟಕ ಸರ್ಕಾರ ಕಾಲ್ಫರ್ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ಒತ್ತಡ ಜಾಸ್ತಿ ಇದೆ. ಆಲ್ರೆಡಿ ಸಾಕಷ್ಟು ಬಾರಿ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಸೊ ಕಾಲ್ಫರ್ಮ್ ಅಂತೂ 100% ಆಗತ್ತೆ. ಇದರಲ್ಲಿ ಯಾವ್ದೇ ರೀತಿ ಡೌಟ್ ಬೇಡ. ಶಿಕ್ಷಣ ಸಚಿವ ಚೇಂಜ್ ಆದ್ರೂ ಆಗತ್ತೆ, ಇವರೇ ಇದ್ರೂ ಆಗತ್ತೆ. ಇದ್ರ ಬಗ್ಗೆ ನಮ್ಗೆ ಏನ್ ಪಾತ್ರ ಯಾವ್ದೇ ರೀತಿ ಸಂದೇಹಗಳು ಬೇಡ. ಯಾಕಂದ್ರ ಸುಮಾರು ಜನ ಅಭ್ಯರ್ಥಿಗಳು ಒಂದು ವಿಡಿಯೋವನ್ನ ಏನ್ ಬೆಳಗ್ಗೆ ಹಾಕಿದೀವಿ ನಾವು, ಅದಕ್ಕೆ ಸಂಬಂಧಪಟ್ಟಂತೆ ಸರ್ ನಿಜಾನ ಇದು 12,000 ಜನವರಿಯಲ್ಲಿ ಕನ್ಫರ್ಮ್ ಆಗತ್ತಾ ಅನ್ನುವಂತ ಒಂದು ವಿಚಾರವನ್ನು ಕೇಳ್ತಾ ಇದ್ರಿ. ಖಂಡಿತ ಕನ್ಫರ್ಮ್ ಆಗತ್ತೆ. ಯಾಕಂದ್ರೆ ಎಲ್ಲಾ ಪೂರ್ವ ಸಿದ್ಧತೆಗಳು ಆರಂಭ ಆಗಿದೆ. ಇದನ್ನ ನೀವೆಲ್ಲರೂ ಏನ್ ಪಾತ್ರ ನಂಬಬೇಕು, ನಂಬುವಂತ ವಿಚಾರ ಇದೆ ಇದು. ಹಂಗೆ ಸುಮ್ನೆ ಇದುವರೆಗೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದೇ ಬೇರೆ, ಇವಾಗ ಏನ್ ಪಾತ್ರ ಕೊಡುವಂತದ್ದೇ ಬೇರೆ ಎಜುಕೇಶನ್ ಮಿನಿಸ್ಟ್ರು. ಯಾಕಂದ್ರೆ ಅದು ಫೈನಲೈಸ್ಡ್ ಆಗಿದೆ. ಆಲ್ಮೋಸ್ಟ್ ಜನವರಿ ಅಥವಾ ಫೆಬ್ರವರಿ ಏನ್ ಪಾತ್ರ ಖಂಡಿತ ಕನ್ಫರ್ಮ್ ಆಗತ್ತೆ. ಇದ್ರ ಬಗ್ಗೆ ಯಾವ್ದೇ ರೀತಿ ಡೌಟ್ ಬೇಡ. ಇನ್ನ ಕನ್ಫರ್ಮ್ ಆಗತ್ತೆ. ಬಟ್ ಈಗ ನಿಮ್ಮ ತಲೆ ಒಳಗೆ ಏನ್ ಪಾತ್ರ ಒಂದಿಷ್ಟು ವಿಚಾರಗಳು ಏನ್ ಪಾತ್ರ ಈಗ ಹರಿದಾಡ್ತಾ ಇದೆ. ಯಾಕಂದ್ರೆ 1 to 5th ಟೀಚರ್ಸ್ ಏನಿದೆ ಅಲ್ಲ, ಇದ್ರ ಪರೀಕ್ಷಾ ಪ್ಯಾಟರ್ನ್ ಏನ್ ಇರುತ್ತೆ. ಮತ್ತೆ ಈ GPSTR ಪರೀಕ್ಷೆ, GPST ಏನೈತಲ್ಲ 6 to 8 ಟೀಚರ್ಸ್ ರಿಕ್ರೂಟ್ಮೆಂಟ್ ಏನೈತಲ್ಲ, ಇದರಲ್ಲಿ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ನಿಮ್ಗೆ ಪೋಸ್ಟ್ಗಳು ಕಡಿಮೆ ಇದೆ ಅಂತೇಳಿ. ಸೊ ಇದು ಪೋಸ್ಟ್ಗಳು ಹೆಚ್ಚಾಗತ್ತಾ ಅಥವಾ ಕರೀತಾರ ಇಲ್ಲ ಅನ್ನುವಂಥದ್ದು ಸುಮಾರು ಜನಕ್ಕೆ ಏನ್ ಪಾತ್ರ ಕನ್ಫ್ಯೂಷನ್ ಇರುತ್ತೆ. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ನಾನು ಒಂದು ಕ್ಲಾರಿಫಿಕೇಶನ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. 1 to 5th ಏನೈತಲ್ಲ PSTR ಸಂಬಂಧಪಟ್ಟಂತೆ 1 to 5th ಏನೈತಲ್ಲ ಅದನ್ನ ಸಾಮಾನ್ಯ ಶಿಕ್ಷಕ ಅಂತಾನೆ ಏನ್ ಪಾತ್ರ ತೆಗೆದುಕೊಳ್ತಕ್ಕಂಥದ್ದು ಇವಾಗ. ಯಾಕಂತಂದ್ರೆ ಆ ಮಾನ್ಯ ಶಿಕ್ಷಣ ಸಚಿವರಿಗೂ ಇದ್ರ ಬಗ್ಗೆ ನಾವು ಹೇಳಿದ್ದೀವಿ, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಯಾಕಂದ್ರೆ 100ಕ್ಕೆ 90ರಷ್ಟು ಜನ ಅಭ್ಯರ್ಥಿಗಳು, ಆ ಪ್ರಶಿಕ್ಷಣಾರ್ಥಿಗಳು ಅಥವಾ ಭಾವಿ ಶಿಕ್ಷಕರು 100ಕ್ಕೆ 90ರಷ್ಟು ಜನ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ದಿಂದ ಬಂದಿರತಕ್ಕಂಥವ್ರು. ಅವರೇ ಏನ್ ಪಾತ್ರ ಈ D.Ed ಅನ್ನ ಮಾಡ್ಕೊಂಡಿರ್ತಕ್ಕಂಥವ್ರು. ಸೊ ಅದರಲ್ಲಿ ಇನ್ನೊಂದು ಉಳಿದ 10% ಏನ್ ಪಾತ್ರ ಸೈನ್ಸ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರ್ತಾರ. ಹಾಗಾದ್ರೆ ನೀವೇನಾದ್ರೂ ಸಬ್ಜೆಕ್ಟ್ ವೈಸ್ ತುಂಬಿಕೊಂಡ್ರೆ ಪೋಸ್ಟ್ಗಳು ಉಳಿಯುವಂತ ಸಾಧ್ಯತೆ 100% ಉಳಿತಾವ್. ಮತ್ತೆ ಇಲ್ಲಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅಭ್ಯರ್ಥಿಗಳಿಗೆ ಸೊ ಅನ್ಯಾಯ ಆಕತಿ ಅಂತ ಹೇಳಿ ಮಾನ್ಯ ಶ್ರೀ ಮಧು ಬಂಗಾರಪ್ಪನವ್ರಿಗೆ ಹೇಳಿದ್ದೀವಿ. ಮೇಡಮ್ ಅವ್ರಿಗೆ ಏನ್ ಪಾತ್ರ 4 ಬಾರಿ ಹೇಳಿದೀವಿ. ಮೇಡಮ್ ಅವ್ರಿಗೆ ಮೊನ್ನೆ MLC ಸರ್ ಕರ್ಕೊಂಡು ಹೋದಾಗನು ಈ ಮಾತನ್ನ ಹೇಳಿದ್ವಿ ನಾವು. ಹೊಳೆ ವಿಕಾಸ್ ಸರ್ಗೆ ಅವ್ರಿಗೆ ಸೊ ಮೊನ್ನೆ ದಿನ ಈಗ ನೀವು ನೋಡ್ತಾ ಇದ್ರಲ್ಲ, ಸೊ ಇದ್ರ ಬಗ್ಗೆನೇ ಏನ್ ಪಾತ್ರ ನಾನು ಹೇಳ್ತಾ ಇರೋದಲ್ಲಿ. ಸೊ ಇದು ಇಲಾಖೆಯ ಗಮನಕ್ಕಿದೆ. ಯಾಕಂದ್ರೆ ಇದನ್ನ ಸಾಮಾನ್ಯ ಶಿಕ್ಷಕ ಅಂತೇನೆ ತಗೋಬೇಕು ಅಂತೇಳಿ ನಾವು ಮನವಿ ಮಾಡಿದೀವಿ. ಮತ್ತೆ ಎಲ್ಲರೂ ಏನ್ ಪಾತ್ರ ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಾಮಾನ್ಯ ಶಿಕ್ಷಕ ಅಂತೇಳಿ ತಗೊಂಡ್ರೆ ಅಲ್ಲಿ ರೈಟಿಂಗು ಮತ್ತೆ ಈ GPSTR ಮಾದರಿ ಬರೋದಿಲ್ಲ. ಅಲ್ಲಿ ಓನ್ಲಿ ಏನ್ ಪಾತ್ರ 150 ಅಂಕಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮಾದರಿಯಲ್ಲಿ ಏನ್ ಪಾತ್ರ 150 ಅಂಕಗಳಿಗೆ ಬರ್ತಕ್ಕಂಥದ್ದು. ಇದು ಅಧಿಕೃತವಾಗಿ ಇನ್ನೇನು ಬರಬೇಕು, ಬರುತ್ತೆ. ಡೋಂಟ್ ವರಿ, ತಲೆ ಕೆಡಿಸ್ಕೋಬೇಡ್ರಿ. ಯಾಕಂದ್ರೆ ಆ ಶಿಕ್ಷಣ ತಜ್ಞರನ್ನ ಸಹಿತ ಇದ್ರ ಬಗ್ಗೆ ನಾನು ಅವ್ರಿಗೆ ಮನವರಿಕೆಯನ್ನು ಮಾಡಿದಾಗ ಖಂಡಿತ ನಾನು ಏನ್ ಪಾತ್ರ ಸೆಕ್ರೆಟರಿ ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಫೈನಲೈಸ್ಡ್ ಆಗುತ್ತೆ. ಯಾವ್ದೇ ರೀತಿ ಡೌಟ್ ಬೇಡ. 1 ರಿಂದ 5ನೇ ತರಗತಿಯ ಶಿಕ್ಷಕರು ಏನಂತಲ್ಲ ಅದನ್ನ ಸಾಮಾನ್ಯ ಅಂತೇಳಿ ತೆಗೆದುಕೊಳ್ತಾರ ಇಲಾಖೆ. ಯಾವ್ದೇ ರೀತಿ ಡೌಟ್ ಬೇಡ. ಇನ್ನ ಆ ಪರೀಕ್ಷಾ ಪ್ಯಾಟರ್ನ್ ಏನೈತಲ್ಲ, ಈ ಹಿಂದೆ ಮಾದರಿ ಯಾವ್ದಿತ್ತಲ್ಲ ಅದೇ ಮಾದರಿನ ಏನ್ ಪಾತ್ರ ಖಂಡಿತ ಅದೇ ಮುಂದುವರಿಯುತ್ತೆ. ಇದಾದ್ಮೇಲೆ ಇನ್ನೊಂದು ಪ್ರಶ್ನೆ ನಿಮ್ಗಿರುತ್ತೆ. ಸರ್ 1 to 5th ಟೀಚರ್ ರಿಕ್ರೂಟ್ಮೆಂಟ್ ಆಗ್ಬೇಕಂದ್ರೆ PUC ಯ ಒಟ್ಟಾರೆ ಅಂಕಗಳು 50% ಮಾಡ್ತಾರೆ ಅಂತೇಳಿ ಸುಮಾರು ಜನ ಹೇಳ್ತಾನೆ ಇದ್ರಿ. ಬಟ್ C&R ಇನ್ನೂ ಅದು ಬಾಕಿ ಇದೆ. ಯಾಕಂದ್ರೆ C&R ಬರ್ತಾ ಇಲ್ಲ. ಮೊನ್ನೆ ಕೇಳಿದಾಗ 10 ದಿವಸ ಅಂತ ಹೇಳಿದ್ದಾರೆ. ಇಂತ 10 ದಿವಸ ಬಾಳ ಆಗಿದಾವೆ ಆಲ್ರೆಡಿ. ಏನಪ್ಪಾ ಅಂತಂದ್ರೆ ಅದು ಬಾಕಿ ಬರುತ್ತೆ. ಸ್ವಲ್ಪ ನಾವು ಅನ್ಕೊಂಡಂಗ ನಮ್ಮ ಮನೆ ಕೆಲಸ ಅಲ್ಲ ಅದು. ಇವಾಗ ಬರುತ್ತೆ ಅಂದ್ರೆ ಅವಾಗ ಮಾಡ್ತೀವಿ ಅಂದ್ರೆ ಅವಾಗ ಬರ್ಬೇಕಂತೇನಿಲ್ಲ. ಸೊ ಅಲ್ಲಿ ನಮ್ಮದಲ್ಲ, ಸಾರ್ವಜನಿಕವಾಗಿ ಬಹಳಷ್ಟು ಏನ್ ಪಾತ್ರ ಶಿಕ್ಷಣ ಇಲಾಖೆಯಲ್ಲಿ ಸಮಸ್ಯೆಗಳಿರ್ತಾವ. ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗಿ ಒಂದಿಷ್ಟು ಅಂಶಗಳನ್ನ C&R ಅಲ್ಲಿ ಸೇರಿಸೋದು ಇರುತ್ತೆ. ನಾವು ಅನ್ಕೊಂಡಾಗ ಯಾವುದೂ ಏನ್ ಪಾತ್ರ ನಡೆಯೋದಿಲ್ಲ. ಹಾಗಾಗಿ C&R ಅಲ್ಲಿ ಒಟ್ಟಾರೆ PUC ಯ ಒಟ್ಟಾರೆ ಅಂಕಗಳು 50% ಎಲಿಜಿಬಲ್ ಅನ್ನ ಸರ್ಕಾರ ಇನ್ನಷ್ಟು ಏನ್ ಪಾತ್ರ ತೋರಿಸಬೇಕಾಗಿದೆ. ಅಂದ್ರೆ ಈ ಮುಂಚೆ ಪ್ರತಿ ಒಂದು ಸಬ್ಜೆಕ್ಟ್ ಏನ್ ಪಾತ್ರ 50% ಇರಬೇಕು ಅಂತೇಳಿ ಕಂಪಲ್ಸರಿ ಮಾಡಿತ್ತು.
PUC ಅಲ್ಲಿ. ಬಟ್ ಇವಾಗ ಟೋಟಲ್ ಆಗಿ ಮಾಡ್ರಿ ಅಂತೇಳಿ ನಾವು ಒಂದು ಏನಿಲ್ಲ ಅಂದ್ರೂ ಒಂದು 10-15 ಬಾರಿ ಮನವಿಯನ್ನ ಕೊಟ್ಟಿದೀವಿ ಇಲಾಖೆಯಲ್ಲಿ. ಅದಕ್ಕೂ ಏನಪ್ಪಾ ಅಂದ್ರೆ ಅವ್ರು ಸ್ಪಂದನೆ ಮಾಡಿದ್ರೆ, ಅಕಸ್ಮಾತ್ ಮೇಡಮ್ ಅವ್ರು ಏನ್ ಹೇಳಿದಾರೆ ಅಂತಂದ್ರೆ, ನಾವೇನಾದ್ರೂ ಇದ್ರಾಗ ಕರೆಕ್ಷನ್ ಮಾಡ್ಲಿಲ್ಲ ಅಂತಂದ್ರೆ C&R ಬಿಟ್ಟಾಗ ಅಬ್ಜೆಕ್ಷನ್ ನ ಕರಿತೀವಿ. ಆ ಒಂದು 15 ಡೇಸ್ ಅವಾಗ ಕೊಟ್ರೆ ಖಂಡಿತ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಸೊ ಅದು ಅಬ್ಜೆಕ್ಷನ್ ಇದೆ ಟೈಮ್. C&R ಬಂದ ತಕ್ಷಣ ಅದು ಆಗಿಲ್ಲ ಇದು ಆಗಿಲ್ಲ ಅಂತೇಳಿ ನೀವು ಏನು ಅನ್ಕೊಳಕ್ ಹೋಗ್ಬೇಡಿ. ಅಬ್ಜೆಕ್ಷನ್ ಇದೆ. ಮತ್ತೆ ಬ್ಯಾಕಪ್ ಸ್ಕೋರ್ದು 90+10 90% CET 10% ಬ್ಯಾಕಪ್ ಅದು ಸಹ ಇದೆ. ಅಕಸ್ಮಾತ್ ಅದ್ರಾಗ ಏನಾದ್ರು ಆಗ್ಲಿಲ್ಲ ಅಂತಂದ್ರೆ ಒಂದು ನಿಮ್ಗೆ ಭರವಸೆಯನ್ನ ಕೊಡ್ತೀನಿ. ಕೋರ್ಟ್ ಮೂಲಕನೂ ಏನಪ್ಪಾ ಅಂತ ನಾವು ಇದನ್ನ ಈ ಬ್ಯಾಕಪ್ ಸ್ಕೋರ್‌ನ ತೆಗೆಸುವಂತ ಪ್ರಯತ್ನ ಖಂಡಿತ ಮಾಡೋಣ. ಅದಕ್ಕೆ ಸಂಬಂಧಪಟ್ಟಂತೆ. ಇನ್ನ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಏನು ಅಂತಂದ್ರೆ, GPSR ಪರೀಕ್ಷೆಗಳು GPT ಏನೈತಲ್ಲ, ಇಲ್ಲಿ ಸರ್ ಪೋಸ್ಟ್ ಇಲ್ಲ, ಹೇಗ್ ಮಾಡೋದು? 2-3 ಲಕ್ಷ ಜನ ಏನಪ್ಪಾ ಅಂತ ನಾವು ಕಾಯ್ತಾ ಇದ್ದೀವಿ. ಮತ್ತೆ ಹೇಗಾದ್ರೂ ಮಾಡಿ ಪೋಸ್ಟ್‌ಗಳನ್ನ ಹೆಚ್ಚಿಗೆ ಮಾಡಿಸ್ಬೇಕಲ್ಲ ಅಂತೇಳಿ ನೀವೆಲ್ಲ ಕೇಳ್ತಾ ಇದ್ರಿ ಸ್ನೇಹಿತರೆ. ಇಲ್ಲಿ ಪೋಸ್ಟು ಇಲ್ಲ ಅಂತೇಳಿ ಯಾಕೆ ಏನ್ ಕಾರಣಕ್ಕಾಗೈತಂದ್ರೆ, ಇಲ್ಲಿ 1 to 50 ಏನೈತಲ್ಲ ಒಂದಿಷ್ಟು ಪ್ರಮೋಷನ್ ನ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ 10 ವರ್ಷಗಳಿಂದ ಯಾವುದೇ ರೀತಿ ಕಾಲ್ಫರ್ಮ್ ಆಗದೆ ಇರತಕ್ಕಂಥದ್ದು. ಅದು ಅದಕ್ಕೆ ಏನಪ್ಪಾ ಅಂದ್ರೆ ಇವೆಲ್ಲ ಕಾರಣ ಇದೆ. ಬಟ್ ಇಲ್ಲಿ ಆ 6 to 8 ಅಂದ್ರೆ B.Ed ಮಾಡ್ಕೊಂಡವ್ರಿಗೂ ಏನಪ್ಪಾ ಅಂದ್ರೆ ಸ್ವಲ್ಪ ಅನ್ಯಾಯ ಆಗ್ಬಾರ್ದು. ಯಾಕಂದ್ರೆ ಅವರು ಸಾಕಷ್ಟು ವರ್ಷಗಳಿಂದ ಏನಪ್ಪಾ ಅಂದ್ರೆ ಕಾಯ್ತಾ ಇದಾರೆ. ಒಂದಿಷ್ಟು 2023ರಲ್ಲಿ ಅಪಾಯಿಂಟ್ ಆಗಿಲ್ಲ. ಅರ್ಜಿಯಲ್ಲಿ ಹೋಗಿರ್ತಕ್ಕಂಥವ್ರು ಮತ್ತೆ ಈಗ ಏನು ಕೋರ್ಟಲ್ಲಿ ಕೇಸ್ ಇದೆಯಲ್ಲ ಅಂತವ್ರು ಏನಪ್ಪಾ ಅಂದ್ರೆ ಎಕ್ಸಾಮ್ ಬರೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ. ಅಂತವ್ರಿಗೂ ಅನ್ಯಾಯ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಸೊ ಇನ್ನಷ್ಟೇ ನಾವೇನಪ್ಪಾ ಅಂದ್ರೆ ಇಲಾಖೆಗೆ ಅಧಿಕೃತವಾಗಿ ಆದೇಶ ಬರುವವರೆಗೆ ನಾವೆಲ್ಲ ಕಾಯ್ಬೇಕಾಗತ್ತೆ. ಯಾಕಂತಂದ್ರೆ ಎಷ್ಟು ಹುದ್ದೆಗಳು 5,000-6,000 ಏನೋ ಹೇಳ್ತಾ ಇದ್ರಲ್ಲ, 6,000ದಲ್ಲಿ ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟು ಡಿವೈಡೇಷನ್ ಒಂದು ನಿಮ್ಮ ಒಂದು ಕ್ಲಾರಿಫಿಕೇಶನ್ ಈ ಕಂಪ್ಯೂಟರ್ ಸೆಕ್ಷನ್‌ದಲ್ಲಿ ಅಂದ್ರೆ ಈ ಒಳಗ ಸೆಕ್ಷನ್ ಒಳಗ ಇರ್ತಕ್ಕಂಥ ಕ್ಲಾರಿಫಿಕೇಶನ್ ಲಾಸ್ಟ್ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದಿರಿ. ಬಟ್ ಇನ್ನಷ್ಟು ಏನಾದ್ರು ಅಭ್ಯರ್ಥಿಗಳನ್ನ ಗಮನದಲ್ಲಿಟ್ಟುಕೊಂಡು ನಮ್ಮ ಒಂದು ಮನವಿಗೆ ಏನಪ್ಪಾ ಅಂದ್ರೆ ಸರ್ಕಾರ ಒಂದು ಆದ್ಯತೆಯನ್ನು ಕೊಟ್ಟಾಗ ಸೊ ನಾವು ಜಿಪಿಟಿ ಹುದ್ದೆಗಳನ್ನ ನೋಡಬಹುದು, ಕಾಣಬಹುದು. ಜಿಪಿಟಿ ಹುದ್ದೆಗಳನ್ನ ಅಕಸ್ಮಾತ್ ಜಿಪಿಟಿ ಹುದ್ದೆಗಳು ಇರ್ಲಿಲ್ಲ ಅಂದ್ರೂ ಸೊ ಅದನ್ನ ಹೆಚ್ಚಿಸುವ ಪ್ರಯತ್ನ ಅಂತೂ ಖಂಡಿತ ಮಾಡೇ ಮಾಡ್ತೀವಿ. ಕಲ್ಯಾಣ ಕರ್ನಾಟಕದ ಆಲ್ರೆಡಿ 78 ಇದ್ವಲ್ಲ, ಅಲ್ಲಿ ಪೋಸ್ಟ್‌ಗಳು ಜಾಸ್ತಿ ಮಾಡ್ತೀವಿ ಅಂತ ಆಲ್ರೆಡಿ ಮೇಡಮ್ ಅವರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಯಾವ ಪೋಸ್ಟ್ ಆಗುತ್ತೆ ಗೊತ್ತಿಲ್ಲ, ಬಟ್ ಪೋಸ್ಟ್‌ಗಳನ್ನ ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದಾದ್ಮೇಲೆ ಇನ್ನು ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಜಿಪಿಟಿ ಹುದ್ದೆಗಳು ಜಾಸ್ತಿ ಆಗ್ಬೇಕು. ಯಾಕಂದ್ರೆ ಬಹಳಷ್ಟು ತುಂಬಾ ಒಂದು ಆಸ್ಪಿರೆಂಟ್ ಕಾಯ್ತಾ ಇದಾರೆ. ಮತ್ತೆ HSTR ಗೆ ಸಂಬಂಧಪಟ್ಟಂತೆ 848 ಹುದ್ದೆಗಳು ಸೊ ಇದೆ. ಮತ್ತೆ ಕ್ರೈಸ್ ಅಲ್ಲಿ ನಿಮ್ಗೆ ನೇಮಕಾತಿಗಳು ಆರಂಭ ಆಗುತ್ತೆ. ಆಮೇಲೆ ಇನ್ನು PU ಲೆಕ್ಚರ್ದು ನೇಮಕಾತಿ ಇನ್ನೇನು ಅದು ಆಲ್ಮೋಸ್ಟ್ ಫೈನಲ್ ಆಗಿದೆ. ಮೇಡಮ್ ಅವರು ಚೇಂಬರ್ ಅಲ್ಲಿ ಇದೆ, ಅದು ಸಿಗ್ನೇಚರ್ ಆಗಿ ಇನ್ನೊಂದು 15 ಡೇಸ್ ಅಲ್ಲಿ ಮೇಡಮ್ ಅವರೇ ಹೇಳಿರ್ತಕ್ಕಂಥದ್ದು 15 ಡೇಸ್ ಅಲ್ಲಿ ಹೊರಗಡೆ ಆಚೆ ಬರುತ್ತೆ. ನಿಮ್ಗೆ ಡಿಸೆಂಬರ್ ಜನವರಿ ಒಳಗ PU ಲೆಕ್ಚರ್ ನೇಮಕಾತಿ ಆಗುತ್ತೆ. ಕ್ರೈಸ್ಟ್ ಏನಪ್ಪಾ ಅಂದ್ರೆ ನೇಮಕಾತಿ ಆಗುತ್ತೆ. ಈ ಮತ್ತೆ ಇನ್ನೊಂದು ಇಷ್ಟು ನಿಮ್ಗೆ 56% ಸರ್ ರಿಸರ್ವೇಶನ್ ಏನಾಯ್ತು ಅಂತ ಕೇಳ್ಬೋದು ನೀವೆಲ್ಲ. ಸೊ ಅದು ಕಾನೂನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಕೋರ್ಟ್ 1 or 2 ಮಂತ್ ಒಳಗಾಗಿನ ಸೊ ಆದೇಶ ಮಾಡ್ತಕ್ಕಂಥದ್ದು ಒಂದು 50% ಅಂತೇಳಿ ಆದೇಶ ಮಾಡುತ್ತೆ. ಅದಕ್ಕೆ ಯಾವುದೇ ರೀತಿ ನಿಮ್ಗೆ ಡೌಟ್ ಬೇಡ. ಸೊ ಅದು ಹಳೆಯ ರೋಸ್ಟರ್ ಪ್ರಕಾರ ಅದು ಮತ್ತೆ ಏನಪ್ಪಾ ಅಂದ್ರೆ ಮಾಡ್ಬೇಕಾಗತ್ತೆ. ಅದು ಮಾಡುತ್ತೆ ಸರ್ಕಾರದ ಕೆಲಸ. ಅದು ವೇಗವಾಗಿ ಆಗುತ್ತೆ. ಅದಕ್ಕೆ ನಿಮ್ಗೆ ಡಿಲೇ ಟೈಮ್ ತಗೊಂಡು ಮತ್ತೆ ಏನಪ್ಪಾ ಅಂದ್ರೆ 6 ತಿಂಗಳು ಮುಂದೂಡುವಂತದ್ದು ಏನೂ ಇಲ್ಲ. ಓಕೆ. ಎಲ್ಲ ಟೀಚರ್ ಆಸ್ಪಿರೆಂಟ್‌ಗಳಿಗೆ ಈ ಮೂಲಕ ಮನವಿ ಮಾಡ್ಕೋದು ಏನು ಅಂತಂದ್ರೆ, ಯಾವುದೇ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ. ಸಚಿವರ ಮಾತನ್ನು ಒಂದ್ ಸೈಡ್ ಇಟ್ಬಿಡಿ. ಬಟ್ ನೇಮಕಾತಿ 100% ಜನವರಿ, ಫೆಬ್ರವರಿ 2 ತಿಂಗಳ ಅವಧಿ ಏನೈತಲ್ಲ, ಈ ಅವಧಿ ಒಳಗ ನಿಮ್ಗ ಖಂಡಿತ ನೇಮಕಾತಿ ಆರಂಭ ಆಗತ್ತೆ. ಹೌದಾ? ಸೊ ಅದು ಏಡೆಡ್ ಸ್ಕೂಲ್‌ದು ಏನಪ್ಪಾ ಅಂದ್ರೆ ನೇಮಕಾತಿ ಆಗತ್ತೆ. ಅದು ಫೈನಲೈಸ್ಡ್ ಆಗಿದೆ. ಆಮೇಲೆ ಈ ಏಡೆಡ್ ಸ್ಕೂಲ್‌ದು ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಏನೋ ಒಂದು ತಗಾದೆಯನ್ನ ತೆಗೆದಿದ್ದಾರೆ ಅಂತೇಳಿ ಸುದ್ದಿ ಬಂತು. ನೋಡೋಣ ಅದ್ರ ಬಗ್ಗೆ ನಾನು ಇನ್ನಷ್ಟೇ ಮಾಹಿತಿ ಕೊಡ್ತೀನಿ. ಬಟ್ 12,000 ಹುದ್ದೆಗಳು ಏನಿದಾವಲ್ಲ, ಸೊ ಇವುಗಳಿಗೆ ಕಲ್ಯಾಣ ಕರ್ನಾಟಕ ಮತ್ತೆ ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೊ 100% ಏನಪ್ಪಾ ಅಂದ್ರೆ ನೇಮಕಾತಿ ಆಗತ್ತೆ. ಎಲ್ರೂ ಏನಪ್ಪಾ ಅಂದ್ರೆ ನಿಮ್ಮ ಸ್ಟಡಿ ಒಂದು ವೇಗ ಸೊ ಜಾಸ್ತಿ ಆಗ್ಲಿ. ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿಯನ್ನ ತೋರಿಸ್ಬೇಡಿ. ಯಾಕಂದ್ರೆ ಇದುವರೆಗೆ ಕೇಳಿ ಸಾಕಾಗಿರುತ್ತೆ ನಿಮ್ಗೆ. ಬಟ್ ಇನ್ನು ನೇಮಕಾತಿಗಳು ಆರಂಭ ಆಗ್ತಾವ. ಸುಮ್ನೆ ಏನಪ್ಪಾ ಅಂದ್ರೆ ಯಾವುದೇ ತಲೆ ಕೆಡಿಸ್ಕೊಳ್ಳಲಾರ್ದೆ ಇಲ್ಲಿ ಬಹಳಷ್ಟು ಯೂಟ್ಯೂಬ್‌ಗಳಲ್ಲಿ ಹಿಂದಿನ ಮಾಹಿತಿಯನ್ನು ಹೇಳ್ತಾ ಇದಾರೆ. ಸೊ ದಯವಿಟ್ಟು ಯಾರು ಹಿಂದಿನ ಮಾಹಿತಿಯನ್ನ ಹಳೆ ಮಾಹಿತಿಯನ್ನು ತಂದು ಹೇಳುವಂತದ್ದು ಆಗಬಾರ್ದು. ಅಭ್ಯರ್ಥಿಗಳಿಗೆ ಸ್ವಲ್ಪ ಏನಪ್ಪಾ ಅಂದ್ರೆ ಗೊಂದಲ ಉಂಟಾಗತ್ತೆ. ನಾವೊಂದು ಹೇಳುದು, ಅವರೊಂದು ಹೇಳುದು ಅಂತೇಳಿ ಗೊಂದಲ ಉಂಟಾಗತ್ತೆ. ಆ ರೀತಿ ಆಗ್ಬಾರ್ದು. ಸೊ ನೇಮಕಾತಿಗಳು ಖಂಡಿತ ಆಗತ್ತೆ. ಈಗ ಯಾರು TET ಈಗ ಬರಿತಾ ಇದ್ರಿ, ಸೊ TET ಬರೀರಿ ಚೆನ್ನಾಗಿ. ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ CETಗೆ ಏನಪ್ಪಾ ಅಂದ್ರೆ ರೆಡಿ ಆಗ್ರಿ. ನಿಮ್ಮ ಒಂದು ಸ್ಪರ್ಧಾಕಾಶಿ ಅಕಾಡೆಮಿ ಯಾವತ್ತೂ ಏನಪ್ಪಾ ಅಂದ್ರೆ ನಿಮ್ಮ ಬೆನ್ನೆಲುಬಾಗಿ ನಿಲ್ಲತ್ತೆ. ಆಲ್ಮೋಸ್ಟ್ ಈಗ ನೋಡಿ ನಾವೊಂದು ಕಡಿಮೆ ಶಾರ್ಟ್ ಅವಧಿ ಒಳಗ ಸೊ
600 ಜನಕ್ಕೆ ಏನಪ್ಪಾ ಅಂದ್ರೆ ನಾವು ತರಬೇತಿಯನ್ನ ಕೊಟ್ಟಿದ್ದೀವಿ. ಒಂದು ಕಡಿಮೆ ಶಾರ್ಟ್ ಅವಧಿಯಲ್ಲಿ. ಸೊ ಅದು ಎಲ್ಲರೂ ಏನಪ್ಪಾ ಅಂದ್ರೆ ಈಗ ಟಿಇಟಿಗೆ ಸಿದ್ಧತೆಯಲ್ಲಿ ಇದ್ದಾರೆ. ಸೊ ಒಂದು ಒಳ್ಳೆಯ ಫಲಿತಾಂಶದಲ್ಲಿ ನಾವು ಏನಪ್ಪಾ ಅಂದ್ರೆ ನಿರೀಕ್ಷೆಯಲ್ಲಿ ಇದೀವಿ. ನೆಕ್ಸ್ಟ್ ಸಿಇಟಿಗೆ ಒಂದು ಹೊಸ ಬ್ಯಾಚ್ ಕೋರ್ಸ್ ಅನ್ನ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಸ್ಪರ್ಧಾಕಾಶಿ ಅಕಾಡೆಮಿ ಒಳಗ ಬಹಳಷ್ಟು ಅನುಭವ ಹೊಂದಿರತಕ್ಕಂತ ಫ್ಯಾಕಲ್ಟಿಗಳನ್ನ ನಾವು ತೆಗೆದುಕೊಂಡಿದ್ದೀವಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಸಿಇಟಿಗೆ ಜಾಯಿನ್ ಆಗ್ಬೋದು. ಸೊ ಅದಕ್ಕೆಲ್ಲ ಕೆಳಗೆ ಡಿಸ್ಪ್ಲೇ ಆಗ್ತಕ್ಕಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಸೊ ನೀವು ಜಾಯಿನ್ ಆಗ್ರಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ